ಒಳಗದ ಶಿವಸ್ಥಾನ ಹಾಲು ಮತದ ವಿಷಯನೂ ಕೂಡ ಬರ್ಬೇಕಂತ ಹೇಳ್ಯಾರಿವ. ಇದ್ರಾಗ ನಮ್ಮ ಮುಗಳಾಳ ತಂಗಿ ಯಾವ್ದು ಹಿಡಿತಾಳೆ ಹಿಡೀಲಿ ಅಂದಾರ ಬಿಟ್ಟು ಪಾಲ್ ನಮಗ ಹೇಳ್ಯಾರ. ಹೌದಾ? ಇದ್ರಾಗ ನನಗ ವಿಷಯ ಯಾವ್ದಿರಪ್ಪ ಅಂದ್ರ ಯಾವ್ದವ ನಮಗ ವಿಷಯ? ದೇವರ ಒಳಗಿಲ್ಲ, ಅದು ಪರಮಾತ್ಮ ಒಳಗಿಲ್ಲ, ಹೊರಗದಾನು ಅನ್ನುವಂತ ವಾದ ನಂದದ. ಹೌದಿಲ್ಲ? ಹಿಡಿದಿರ್ತಾರ ಮಡ್ಡಿ ಹೊಲನ ಹಿಡಿದಿಲ್ಲ ಯವ್ವ. ಯಾಕು ನಮಗ್ ಎರಿ ಹೊಲನ ಬಿಟ್ರಿ ಅವ್ರಿಗೆ ಹೆಂಗಂದಿ? ಹೌದು. ಅಂದ್ರ ಪರಮಾತ್ಮ ಒಳಗದ ನಿನ್ನ ಎರಿ ಹೊಲ ಯಾಕಂತ ನಿನಗ ಅನಸ್ಲಿಕ್ಕತ್ತದ. ಹೌದಿಲ್ಲ? ಇವತ್ತು ನಾವೆಲ್ಲಾ ಬದುಕಬೇಕಾರ ಪರಮಾತ್ಮ ನಮ್ಮ ಒಳಗದಾನ ಅದಾನ. ಇವತ್ತು ಗುಡಿ ಒಳಗ ದೇವ್ರ ಒಳಗದಾನ ಅದಾನವ. ಅದಕ್ಕ ನೀ ಯಾಕ ಮಡ್ಡಿ ಹೊಲ ಹಿಡಿದಕ್ಕ ಹೈರಾಣ ಆಕತೈತಿ ನಿನ್ನ ವಿಷಯ. ಹೌದು. ಹಿಡಿದ್ರಲ್ಲ ಮತ್ ಮಡ್ಡಿನ ಯಾಕೆ ಹಿಡಿದ್ರಿ? ಇರ್ಲಿ. ಹೌದು. ಇವತ್ತು ಮಡ್ಡಿ ಹೊಲ ಹಿಡಿದ್ರು ಕೂಡ ಹೌದು. ಮಡ್ಡಿ ಹೊಲದಾಗ ದ್ರಾಕ್ಷಿ ಹಚ್ಚಿ ಬೋರ್ ಹಾಕಿ ನೀರು ತೆಗೆದು ದ್ರಾಕ್ಷಿ ಹಚ್ಚಿ ಮನುಕ್ ಮಾಡಿ ಟವರೇಜ್ ಕಳಿಸಿ 300 ರೂಪಾಯಿ ತಗೊಳದತ್ತು 1 ಕಿಲೋಕ. ಹೌದು. ಹೌದಿಲ್ಲ? ಹೌದು. ಅದಕ್ಕಾಗಿ ದೇವರು ಹೊರಗದಾನದು ಅನ್ನುವಂತ ವಾದ ನನಗಿರ್ಲಿ, ಇರ್ಲಿ. ದೇವರು ಒಳಗದಾನ ಅನ್ನುವಂತ ಅನ್ನಗಿರ್ಲಿ. ಇರ್ಲಿ. ಪ್ರಥಮವಾಗಿ ಯಾರು ದೇವರಕ್ಕಾಗಿರ್ತಕ್ಕಂಥ ಹೊರಗೆ ಅದಾನ, ಬಯಲು ರೂಪದಾಗ ಅದಾನ ಅದಾನಿವ. ಅವ ಎಲ್ಲದಾನ, ಯಾವ ಆಕಾರದಾಗ ಅದಾನ, ಏನ್ ಮಾಡಾಕತ್ತಾನ, ಅವ ಎಲ್ಲಿ ಕುಂತಾನ ಅನ್ನೋದು ಯಾರಿಗೂ ಕಾಣೋದಿಲ್ಲ ಬಂಧುಗಳೇ, ಯಾರಿಗೂ ಕಾಣೋದಿಲ್ಲ. ದೇವರು ಹೊರಗದಾನ. ಹೌದು. ಹೊರಗದಾನ. ಗಾಳಿ ಅನ್ನುವಂತ ದೇವರದನ. ಇದು ನಮ್ಮ ಮೈಗೆ ಹತ್ತಿರ ಮಾತ್ರ ಗಾಳಿ ಬಂದೈತಿ ಅನ್ನೋದು ಗೊತ್ತಾಗ್ತದ.